ಶ್ರೀ ಗುರು ಬಸವಲಿಂಗಾಯ ನಮಃ. ವಿಶ್ವಗುರು ಜಗಜ್ಯೋತಿ ಅನುಭವ ಮಂಟಪದ ಮೂಲಕ ಸರ್ವ ಸಮಾನತೆಗಾಗಿ ಸಕಲ ಜೀವಾತ್ಮರ ಲೇಷಿಗಾಗಿ 12ನೇ ಶತಮಾನದಲ್ಲಿ ಬಿಜ್ಜಳ ರಾಜರ ಪ್ರಧಾನಮಂತ್ರಿಯಾಗಿದ್ದುಕೊಂಡು ಇಡೀ ಬ್ರಹ್ಮಾಂಡವೇ ಒಂದು ದೇವಾಲಯ. ಇಂತಹ ದೇವಾಲಯದೊಳಗಿರ್ತಕ್ಕಂಥ ಎಲ್ಲ ಜಗತ್ತಿನ ಮಾನವ ಜೀವರಾಶಿಗಳು, ನದಿಗಳು, ಸಮುದ್ರಗಳು, ಬೆಟ್ಟ ಕಾಡುಗಳೆಲ್ಲವೂ ಕೂಡ ಒಬ್ಬ ದೇವನ ಆಧೀನದಲ್ಲಿಯೇ ನಡೆಯುತ್ತಿದ್ದವೆ. ಇಂತಹ ಒಂದು ತತ್ವವನ್ನು ಈ ಜಗತ್ತಿಗೆ ಕೊಟ್ಟವರು 900 ವರ್ಷಗಳ ಹಿಂದೆ ಅಣ್ಣ ಬಸವಣ್ಣನವರು. ಲಿಂಗ ಆಯತ ಧರ್ಮ, ಇದು ಬ್ರಹ್ಮಾಂಡದ ಲಾಂಛನ, ಇದು ನಮ್ಮ ಅರಿವಿನ ಕುರುಹು. ಇದನ್ನು ಎದೆಯ ಮೇಲೆ ಧರಿಸಿದ ನಮ್ಮ ಶರಣರು ದೇಹವೇ ದೇವಾಲಯವೆಂದು ನಂಬಿ ನುಡಿ ಮತ್ತು ನಡೆ ಒಂದಾಗಿಸಿಕೊಂಡು ಆಚರಿಸಿಕೊಟ್ಟ ಲಿಂಗ ಆಯತ ಧರ್ಮ ಸ್ಥಾಪಕರು ಆಗಿರ್ತಕ್ಕಂತಹ ಮಹಾತ್ಮ ಬಸವಣ್ಣನವರನ್ನು, ವಿಶ್ವಜ್ಯೋತಿ ಅಕ್ಕ ಮಹಾದೇವಿರವರನ್ನು, ಸಕಲ ಶಿವ ಶರಣರನ್ನು ಎನ್ನ ಹೃದಯ ಮಂದಿರದಲ್ಲಿ ನಿಮಿತ್ತ ಇಡೀ ಭಾರತಷ್ಟೆಲ್ಲ ಜಗತ್ತಿನ ಮಾನವರೆಲ್ಲರಿಗೂ ಇವತ್ತು ಬಸವ ಜಯಂತಿಯ ನಿಮಿತ್ತವಾಗಿ ಬಸವ ಕಲ್ಯಾಣ ಅನುಭವ ಮಂಟಪ ಶರಣರ ನಾಡಿನಿಂದ ಈ ಮುಂಜಾನೆಯ ಶರಣ. ಜಗಲಿ 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 ಅಂಥೇಳಿ ಮನುವಾದಿಗಳು, ಈ ವೀರ ಶೈವವಾದಿಗಳು, ಈ ಸ್ವಾರ್ಥಿಗಳು, ಈ ಕುತಂತ್ರವಾದಿಗಳು, ಈ ಮನುಷ್ಯರನ್ನ ಶೋಷಣೆ ಮಾಡ್ತಕ್ಕಂಥವರು ಸುಳ್ಳು ಗೊಳ್ಳು ಪೊಳ್ಳು ಹೊಳ್ಳು ವಿಚಾರಗಳನ್ನು ತಲೆಯಲ್ಲಿ ಹಾಕಿ ಅಜ್ಞಾನಿಗಳನ್ನಾಗಿ ಮಾಡಿ ಉತ್ಪಾದಕ ವರ್ಗದವರಿಗೆ, ದುಡಿಯುವ ವರ್ಗದವರಿಗೆ ಗುಲಾಮರನ್ನಾಗಿ ಇಟ್ಟುಕೊಂಡಿರ್ತಕ್ಕಂಥದ್ದನ್ನು ಕಂಡು ಬರ್ತಾ ಇದೆ ನಮ್ಮ 12ನೇ ಶತಮಾನದ ಬಸವಾದಿ ಶರಣರ ವಚನಗಳನ್ನು ಓದಿದ ಬಳಿಕ. ಯಾಕೆಂದರೆ ಬಸವಾದಿ ಶರಣರು ಅಚ್ಚು ಕನ್ನಡ ಆಡುವ ಭಾಷೆಯಲ್ಲಿ ವಚನಗಳನ್ನು ಬರೆದಿರುವುದರಿಂದ ಇವತ್ತ 1ನೇ ತರಗತಿ ಮಕ್ಕಳಿಗೂ ಕೂಡ ಅರ್ಥವಾಗುತ್ತಿವೆ. ಆ ಕಾರಣಕ್ಕಾಗಿ ಜಗತ್ತಿನ ಗಂಡ ಲಿಂಗ ಬ್ರಹ್ಮಾಂಡದ ಕುರುಹು ಪಟ್ಟಿರುವುದರಿಂದ ನಮ್ಮ ಗಂಡಸರಿಗೂ ಗಂಡ ಒಳಗಡೆ ಇದ್ದಾನೆ, ಹೆಣ್ಣು ಮಕ್ಕಳಿಗೂ ಕೂಡ ಗಂಡ ಒಳಗಡೆ ಇದ್ದಾನೆ. ಅವರಿಬ್ಬರಿಗೂ ಕೂಡ ಒಬ್ಬನೇ ಗಂಡ. ಜಗತ್ತಿನ ಮಾನವ ಜೀವರಾಶಿಗಳೆಲ್ಲ ಒಬ್ಬನೇ ಗಂಡ. ಆ ಒಬ್ಬನೇ ಗಂಡ ಎಲ್ಲರ ಒಳಗೆ ಇರುವುದರಿಂದ ಜಗಲಿ. ಈ ಜಗಲಿಯನ್ನು ಮಾಡಿ ನೂರಾರು ಹಲವು ದೈವಗಳನ್ನು ಪೂಜೆ ಮಾಡಿ ಹೇಳಿದ್ರಲ್ಲ, ಇವರು ನಿಜವಾಗಿರ್ತಕ್ಕಂಥ ಅವೈಜ್ಞಾನಿಕ, ಅವೈಚಾರಿಕ, ಸುಳ್ಳು ಗೊಳ್ಳು ಪಳ್ಳು ಹೊಳ್ಳು ವಿಚಾರಗಳನ್ನು ನಮ್ಮ ತಲೆಯಲ್ಲಿ ಹಾಕಿದ್ದಾರೆ. ಇವರೇ ನಮಗೆ ಮತ್ತೆ ದೇಶಭಕ್ತಿಯ, ರಾಷ್ಟ್ರಭಕ್ತಿಯ ಪಾಠವನ್ನು ಹೇಳ್ತಿದ್ದಾರೆ. ಆ ಕಾರಣಕ್ಕಾಗಿ ನಾನು ಹೇಳ್ತಕ್ಕಂಥದ್ದು ಏನಪ್ಪ ಅಂದರೆ, ಪ್ರತಿಯೊಂದು ಗ್ರಾಮ ಪಟ್ಟಣಗಳಲ್ಲಿ ಬಸವ ಮಂಟಪಗಳು, ಅನುಭವ ಮಂಟಪಗಳು ಸ್ಥಾಪಿಸಿ ನೋಡೋಣ. ಆವಾಗ ನಿಮಗೆ ನಾವು ದೇಶಭಕ್ತರು ಎಂದು ಹೇಳ್ತೇವೆ. ಯಾಕೆಂದರೆ ಬಸವಣ್ಣನವರ ಧರ್ಮ ವೈಚಾರಿಕ ಧರ್ಮ, ವಿಜ್ಞಾನದ ಧರ್ಮ, ಪ್ರಕೃತಿಯ ಧರ್ಮ, ಎಲ್ಲರನ್ನ ಒಳಗೊಂಡಿರ್ತಕ್ಕಂಥದ್ದು, ಎಲ್ಲರಿಗೆ ಬೇಕಾಗಿರ್ತಕ್ಕಂಥ ಧರ್ಮ ಲಿಂಗ ಆಯತ ಧರ್ಮ. ನಾನು ನಿನ್ನೆ ಮೊನ್ನೆ ನೋಡಿದ್ದೀನಿ ಒಂದು ವಿಡಿಯೋದಲ್ಲಿ, ಮೊಬೈಲ್ದಾಗ ಒಬ್ಬ ಮುಸ್ಲಿಂ ಆದವನು ಮಹಾತ್ಮ ಬಸವಣ್ಣನವರ ಮೂರ್ತಿಯನ್ನು ತನ್ನ ದುಡ್ಡಿನಿಂದ ಮಾಡಿದ್ದಾನೆ. ನಮ್ಮ ಇಡೀ ಭಾರತ ದೇಶದಲ್ಲಿ ಎಲ್ಲ ಮುಸ್ಲಿಂ ಆದವರಾಗಲಿ, ಕ್ರೈಸ್ತರಾಗಲಿ, ಬೌದ್ಧರಾಗಲಿ ಎಲ್ಲರೂ ಬಸವಣ್ಣನವರ ವಿಚಾರಗಳನ್ನು ಅಪ್ಪಿಕೊಳ್ಳುತ್ತಿದ್ದಾರೆ. ಮುಂಬರುವ ದಿನಗಳಲ್ಲಿ ಈ ದೇಶಭಕ್ತಿ, ರಾಷ್ಟ್ರಭಕ್ತಿಯನ್ನು ಸುಳ್ಳಿದೆಯಲ್ಲ, ಇವರೆಲ್ಲರೂ ಕೂಡ ತಮ್ಮ ಉಳಿತಾಯಕ್ಕಾಗಿ, ತಮ್ಮ ಸ್ವಾರ್ಥಕ್ಕಾಗಿ ಬಡದಾಡುತ್ತಿದ್ದಾರೆ. ಆ ಕಾರಣಕ್ಕಾಗಿಯೇ ಭಾರತ ರತ್ನ ಡಾಕ್ಟರ್ BR ಅಂಬೇಡ್ಕರ್ಜಿ ವಿಚಾರಗಳಿಗೆ ಕೂಡ ಕಲಬೆರಕೆ ಮಾಡ್ತಕ್ಕಂಥದ್ದು, ಮೈಂಡ್ ಡೈವರ್ಟ್ ಮಾಡ್ತಕ್ಕಂಥದ್ದು. ಬಸವಾದಿ ಶರಣರ ವಿಚಾರಗಳು, ಬಸವಾದಿ ಶರಣರ ಹಿಂದೂ ಸಮಾವೇಶ, ಈ ಹಿಂದೂ ಅಂತೇಳಿ 24 ತಾಸು ತಲೆಯಲ್ಲಿ ಹಾಕಿ ಜನರಿಗೆ ಮರಳು ಮಾಡ್ತಕ್ಕಂಥದ್ದು ಮಾಡ್ತಾ ಇದ್ದಾರೆ ಅಂತ ಗೊತ್ತಾಗ್ತದೆ. ಒಂದು ವೇಳೆ ಹಿಂದೂ ಧರ್ಮವಿದ್ದರೆ ಆ ಧರ್ಮದ ಗುರು ಯಾರು,
ಆ ಧರ್ಮದ ಗ್ರಂಥ ಯಾವುದು, ಆ ಧರ್ಮದ ಆಚರಣೆಗಳೇನು, ಏನಾದರೂ ಯಾರಾದರೂ ಒಪ್ತಾ ಇದ್ದಾರಾ ಹೇಳಿ ನೋಡೋಣ, ಹೇಳಿ ನೋಡೋಣ. ಏನಿದೆ ಅಲ್ಲಿ? ಬಡಿ ಬಡಿ ಕಡಿ, ಹಿಂಸೆ ಹಿಂಸೆ ಹಿಂಸೆ, ಮನುಷ್ಯರನ್ನು ಭೇದ ಮಾಡಿ ಅವರೆಲ್ಲರನ್ನ ಒಡೆದಾಳುವ ನೀತಿ ಮಾಡ್ತಕ್ಕಂಥದ್ದು ನಾವು ವಚನಗಳನ್ನು ಓದಿದ ಬಳಿಕ ಅರ್ಥವಾಗ್ತಾ ಇದೆ. ಲಿಂಗಾಯತ ಧರ್ಮ ಮಾನ್ಯತೆ ಅಂದರೆ ಬಸವಣ್ಣನವರು ಕಟ್ಟಿದ್ದ ಧರ್ಮ ಏನು ಎಲ್ಲರನ್ನ ಜೋಡಿಸಿದ್ದಾರೆ, ಒಡೆದಿದ್ದಾರೆ ಹೇಳಿ ನೋಡೋಣ. ಎಲ್ಲರನ್ನು ಜೋಡಿಸಿದ ವಿಚಾರ ಎಲ್ಲ ಕಡೆ ಪ್ರಚಾರ ಆದಾಗ ಈ ಸ್ವಾರ್ಥಿಗಳು, ಈ ಮೈಗಳ್ಳರು, ಇವ್ರೇನು ಮಾಡಿದ್ರು, ಧರ್ಮ ಒಡೆದಿದ್ದಾರೆ ಅಂತ ಸುಳ್ಳು ಪ್ರಚಾರ ಮಾಡಿದ್ದೀರಿ ಅಲ್ಲಪ್ಪ. ಮಹಾಪಾಪಿಗಳೇ ಸುಳ್ಳು ಪ್ರಚಾರ ಮಾಡ್ತಾ ಇದ್ರಿ. ಬಸವಣ್ಣನವರನ್ನು ಎತ್ತನ್ನ ರೂಪದಲ್ಲಿ ಮಾಡಿ ಗುಡಿ ಯಾಕೆ ಕಟ್ಟಿರಿ ಹೇಳಿ ನೋಡೋಣ. ಎತ್ತುಗಳು ವಚನ ಬರಿತಾವ? ಎತ್ತುಗಳು ವಚನ ಬರಿತವೇನು? 770 ಜನ ಅಮರಗಣಗಳು ಸೃಷ್ಟಿ ಆಗ್ತಾರ? ಕಾಶ್ಮೀರದ ರಾಜ ದಂಪತಿಗಳು ತನ್ನ ರಾಜುಟಿಗೆನೆ ಬಿಟ್ಟು ಬಸವ ಕಡೆಗೆ ಬರ್ತಾರ ಒಂದು ಎತ್ತಿನ ಸಲುವಾಗಿ? ಅದು ಎತ್ತೊಂದು ಪ್ರಾಣಿಯಪ್ಪ. ಅದು ರೈತರಿಗೆ ಬಹಳಷ್ಟು ಲಾಭದಾಯಕ ಮಾಡಿದೆ, ಕಷ್ಟಪಟ್ಟು ನಮ್ಮೆಲ್ಲರನ್ನ ಅಡಿ ಹಿಡಿದಿದೆ, ಒಪ್ತೀನಿ. ಇವತ್ತೆಲ್ಲ ಟ್ರ್ಯಾಕ್ಟರ್ಗಳು ಮಷಿನ್ಗಳು ಬಂದಿವೆ, ಆ ಮಾತು ಬೇರೆ. ಆದರೆ ಬಸವಣ್ಣನವರು ಹೇಳ್ತಾರೆ, ಸಕಲ ಜೀವಾತ್ಮರಿಗೆ ಲೇಸನ್ನೇ ಬಯಸು. ಅದರಲ್ಲಿ ಎತ್ತು ಬಂತು, ಕುರಿ ಬಂತು, ಕೋಳಿ ಬಂತು. ಯಾರೇ ಇರಲಿ, ಪ್ರಾಣಿ ಹಿಂಸೆ ಮಾಡ್ತಕ್ಕಂಥವ್ರು ಮುಸ್ಲಿಮ್ ಇರಲಿ, ಯಾರೇ ಇರಲಿ, ಕ್ರೈಸ್ತರಲ್ಲಿ, ಲಿಂಗಾಯತರು, ಪ್ರಾಣಿ ಹಿಂಸೆ ಮಹಾ ಅಪರಾಧವಿದೆ. ಆ ಕಾರಣಕ್ಕಾಗಿಯೇ ಬಸವಣ್ಣನವರು ದಯವಿಲ್ಲದ ಧರ್ಮ ಅದು ಯಾವ ದಯ್ಯ, ದಯವೇ ಬೇಕು ಸಕಲ ಪ್ರಾಣಿಗಳೆಲ್ಲರಲ್ಲಿ ಅಂತ ಹೇಳಿದಲ್ವ. ಈ ಬ್ರಹ್ಮಾಂಡದಲ್ಲಿ, ಈ ಭೂಮಿಯ ಮೇಲೆ ಯಾವುದಾದರೊಂದು ಪರಿಪೂರ್ಣ ಧರ್ಮವಿದ್ದರೆ ಅದು ಬಸವಣ್ಣನವರು ಸ್ಥಾಪಿಸಿದ ಬ್ರಹ್ಮಾಂಡದ ತತ್ವ ಲಿಂಗಾಯತ ಧರ್ಮವಿದೆ ಅಂಥೇಳಿ ಇವತ್ತು ಬಸವ ಜಯಂತಿಯ ಸಂದರ್ಭದಲ್ಲಿ ನಾನು ಹೇಳ್ತಾ ಇದ್ದೀನಿ. ಚರ್ಚೆಗೆ ಬನ್ನಿ, ಸುಮ್ಮನೆ ಕದ್ದು ಮುಚ್ಚಿ ಯಾಕೆ ಜನರಿಗೆ ಮೋಸ ಮಾಡ್ತಾ ಇದ್ರಪ್ಪ. ಬರೀ ಬಸವ ಕಲ್ಯಾಣದಲ್ಲಿ ಲಕ್ಷಗಟ್ಟಲೆ ಜನ ಬಂದು ಸೇರಿ ನೋಡೋಣ, ವಚನಗಳ ಚಿಂತನೆ ನಡೀಬೇಕು. ಒಬ್ಬೊಬ್ಬರು ಒಂದೊಂದು ಚರ್ಚೆ ಮಾಡೋಣ ಬರ್ರಿ. ಎಷ್ಟು ಮೋಸ ಮಾಡಿ ಬರ್ತೀರೋ, ಎಷ್ಟು ಮೋಸ ಮಾಡ್ತಾ ಇದ್ರಿ ಮುಗ್ಧ ಜನರಿಗೆ. ಮಹಾಪಾಪಿಗಳೇ ಮೋಸ ಮಾಡೋದು ಬಿಡಿ ಏನು. ಆ ಕಾರಣಕ್ಕಾಗಿ ಸರಳ ಜೀವನವಿದೆ ಏನು. ಈಗ ಒಂದು ಬಸವಣ್ಣನವರ ವಚನವಿದೆ. ಸಕ್ಕರೆಯ ಕೊಡನ ತುಂಬಿ ಹೊರಗೆ ಸವಿದರೆ ರುಚಿ ಉಂಟೇನಯ್ಯ, ತಕ್ಕೈಸಿ ಭುಜ ತುಂಬಿ ಲಿಂಗ ಸ್ಪರ್ಶನವ ಮಾಡದೆ ಅಕಟಕಟ ಸಂಸಾರದ ವ್ರತ ಹೋಯ್ತಲ್ಲ. ಅದೇ ಥರ ಭಕ್ತಿ, ಅದೇ ಥರ ಯುಕ್ತಿ, ಕೂಡಿಕೋ ನಮ್ಮ ಕೂಡಲ ಸಂಗಮ ದೇವನ. ಕೂಡಿಕೋ, ಇಲ್ಲಿ ಕೂಡಿಕೋ ಅಂತ ಹೇಳಿದ್ದಾರೆ. ಇಲ್ಲಿ ಕೂಡಿಕೋ, ಒಳಗಡೆ ಒಬ್ಬ ಇದ್ದಾನೆ. ಅಂತರಂಗ ಮತ್ತು ಬಹಿರಂಗ ಸುದ್ದಿಯನ್ನಾಗಿಟ್ಟುಕೊಂಡು ಅರಿವೇ ಗುರು, ದೇಹವೇ ದೇವಸ್ಥಾನ, ಕಾಯಕವೇ ಕೈಲಾಸವಿದೆ ಅಂತ ಹೇಳಿ ಸುಳ್ಳಿದೆ. ಮಹಾಪಾಪಿಗಳೇ ಎಷ್ಟು ಮೋಸ ಮಾಡ್ತಾ ಇದ್ದೀರಲ್ಲ 900 ವರ್ಷಗಳಿಂದ. ಸಕ್ಕರೆ ಕೊಡನ ತುಂಬ ಎಷ್ಟು ಚೆನ್ನಾಗಿದೆ ವಚನ, ಅರ್ಥ ಆಗುತ್ತೆ ನೋಡಿ. ಒಂದು ಅವಾಗಿನ ಕಾಲದಲ್ಲಿ ಕೊಡದಲ್ಲಿ ಕಬ್ಬಿನಿಂದ ಮಾಡಿರ್ತಕ್ಕಂಥ ಗುಳ್ಪಿಟ್ಟಾಗಲಿ ಸಕ್ಕರೆ ಬೆಲ್ಲ ತುಂಬಿಕ್ತಿರು, ಅದ್ರ ಮೇಲೆ ಮುಚ್ಚಳಿಕೆ ಹಾಕಿಕ್ತಿರು. ಆವಾಗ ನಾವು ರುಚಿ ಬೇಕಾಗಿದೆ ಅಂತೇಳಿ ಹೊರಗಿನಿಂದ ನಾಲ್ಗಿನಿಂದ ನೆಕ್ಕಿದ ರುಚಿ ಸಿಗುತ್ತಾ? ಈ ಹೊರಗಿನ 33 ಕೋಟಿ ಹಲವು ಹಾದಿ ಬೀದಿ ಮಾಡಿಟ್ಟಿರಲ್ಲ, ಅದಕ್ಕೆ ಬರೇ ಹಿಂಗೆ ಮಾಡೋದು, ಹಿಂಗೆ ಮಾಡಿ ಗಲ್ಲ ಬಡ್ಕೊಂಬದು ಕಲಿಸಿರಲ್ಲಪ್ಪ. ಮಹಾಸ್ವಾರ್ಥಿಗಳೇ. ಬಸವಣ್ಣನು ಹೇಳ್ತಾರೆ, ಹೊರಗೆ ಸವಿದರೆ ರುಚಿ ಇಲ್ಲಪ್ಪ, ಅಂತರಂಗದಲ್ಲಿ ಧ್ಯಾನಿಸಿ ಪೂಜಿಸಿ ಪ್ರಾರ್ಥಿಸಿ ಧನ್ಯವಾದ ಹೇಳು. ಸೃಷ್ಟಿಕರ್ತನಿಗೆ ಇಲ್ಲಿಂದ ಧನ್ಯವಾದಗಳು ಹೇಳಿದರೆ ಇಡೀ ಬ್ರಹ್ಮಾಂಡದ ಒಡೆಯನಿಗೆ ತಲುಪುತ್ತದೆ. ಇದೇ ವೀರಶೈವ ಅಂತ ಬಡ್ದಾಡ್ತಾ ಇದ್ರಲ್ಲ, ಸುಮ್ಕೆನೆ ಮೆತ್ಕೊಂಡಿರಲ್ಲ ಪಾಪ. ಬಸವಣ್ಣನವ್ರ ತತ್ವಕ್ಕೆ ಯಾಕೆ ಮೆತ್ಕೊಂಡ್ರಿ? ನಿಮ್ದು ಮಾಡ್ಕೊರಿ 33 ಕೋಟಿ, ನೀವು ಏನು ಭೀ ಮಾಡ್ಕೊರಿ, ಇದ್ರಾಗ ಯಾಕೆ ಬಂದು ಸೇರ್ತಾ ಇದ್ರಿ ನೀವೆಲ್ಲರೂ? ನಾನು ಯಾಕಂದರೆ 26 ವರ್ಷದಿಂದ ಇಂಥ ಮಹಾನ್ ವಿಚಾರಗಾರ ಜನರಿಗೆ ಮುಟ್ಟಿಸ್ತಾ ಇದ್ರೆ, ದುಶ್ಚಟ, ದುರ್ಗುಣ, ದುರ್ನಡತೆ, ಈ ಮೋಸ, ವಂಚನೆ, ಕೊಲೆ, ಸುಲಿಗೆ, ಈ ಎಲ್ಲ ಭ್ರಷ್ಟಾಚಾರ ಎಲ್ಲ ನಿಲ್ಲುತ್ತದೆ. ಇದನ್ನ ಗ್ಯಾರಂಟಿ ಹೇಳಿ. ಅನುಭವ ಮಂಟಪದಲ್ಲಿ ಕೊಲೆಗಡಕರು ಎಲ್ಲ ದುಶ್ಚಟ ಗುಣ ಮಾಡ್ತಕ್ಕಂಥವ್ರು ಎಲ್ಲರೂ ಬಂದು ಮಹಾಶರಣರಾದರು. ಉರಿಲಿಂಗ ಪೆದ್ದಿ ಬಸವಣ್ಣವ್ರ ಮನೆಗೆ ಕಳ್ತನ ಮಾಡಕ್ಕೆ ಬಂದವರು ಶರಣರಾದರು. ಎಷ್ಟೋ ಜನಗಳು ಕಾಶ್ಮೀರದ ರಾಜುಟಿಗೆ ಬೇಕಾಗಿಲ್ಲಪ್ಪ ಅಂತೇಳಿ ಶರಣರ ಸಂಘದಾಗ ಭಾಗಿಯಾದರು. ಅದಕ್ಕೆ ನಮ್ಮೆಲ್ಲರನ್ನ ಕುರಿಗಳ ಮಾಡ್ಲಿಕ್ಕೆ ಹೊರಟಿರಾ? ಮಹಾ ದೇಶದ್ರೋಹಿಗಳು ಯಾರಿದ್ರಿ? ನೀವೇ ಇದ್ರಿ. ಇನ್ನೊಂದು ಬಸವಣ್ಣನವರ ವಚನ, ಕುರಿಯ ಹಿಂಡು ಕಬ್ಬಿನ ಉಲಿವ ತೋಟವ ಹೊಕ್ಕು ತೆರನ ನರಿಯದೆ
ತನಿ ರಸದ ಹೊರಗಣ ಎಲೆಯನ್ನೇ ಮೇಯ್ದವು. ನಿಮ್ಮ ಅರಿತ ಮದಕರಿ ಅಲ್ಲದೆ ಕುರಿ ಬಲ್ಲುದೆ ಕೂಡಲ संगम देवा। बकरियों का झुंड अगर गन्ने के खेत में गए, क्या गन्ना खाता क्या बकरियां? पत्ते खाते जाते हैं, वहाँ का पत्ता खाया, वो झाड़ का पत्ता, ये झाड़। हम लोगों को ऐसा फिरने लगा है। तीर्थ क्षेत्र, धर्मस्थಳ, 4 धाम, वहाँ गए तो अच्छा होता, यहाँ गए तो अच्छा होता, वो मन्नत मांगो, ये मन पूरा जेब काटने का काम कर रहे हैं ना ಮಹಾಪಾಪಿಗಳೇ ಎಲ್ಲ. ಕಿಶ ಕತ್ತಸ ಕೆಲಸ ಮಾಡಿರಲ್ಲ ನೀವೆಲ್ಲರೂ. ನಾನು 26 ವರ್ಷ ಆಯ್ತು ಇವೆಲ್ಲ ಬಿಟ್ಕೊಟ್ಟಿನಿ, ನಮಗೇನು ಅವಶ್ಯಕತೆನೇ ಇಲ್ಲ. ನೀವು ಬೇಕಾದ್ರೆ ಬಿಟ್ಕೊಡಿ, ಇಲ್ಲಕ್ಕೆ ಹಾಗೆ ಬದುಕಿರಿ. ನಮ್ಗೇನು ಮಾಡೋದ? ನಿಮ್ಮ ದುಡ್ಡೆಲ್ಲ ನೀವೇ ಹಾಳು ಮಾಡ್ಕೊಂಡಿರ್ತೀರಿ. ಅದೇ ಕಬ್ಬಿನ ತೋಟದಲ್ಲಿ ಆನೆ ಹೋದ್ರೆ ಏನು ತಿನ್ನತ್ತಪ್ಪ ಹೇಳಿ ನೋಡೋಣ. ಆನೆ ಹೋದ್ರೆ ಏನು? ಸಣ್ಣ ಮಕ್ಕಳಿಗೆ ಕೇಳಿದ್ ನಾನು, ಕಬ್ಬು ತಿಂತದೆ ಅಂದು. ಎಲ್ಲ ಎಲಿ ಕಬ್ಬು ಎಲ್ಲ ತಿಂದ್ಬಿಡಪ್ಪ. ಆದ್ರೆ ಕಬ್ಬಿನ ಒಳಗಿರ್ತಕ್ಕಂಥ ರುಚಿ ಯಾರಿಗೆ ಗೊತ್ತಾಯ್ತು? ಕುರಿಗಳಿಗೆ ಗೊತ್ತಾಯ್ತು, ಆನೆಗೆ ಗೊತ್ತಾಯ್ತು. ಆನೆಗೆ ಗೊತ್ತಾಯ್ತು. ಅದೊಂದು ಸಾತ್ವಿಕ ಪ್ರಾಣಿ ಉದಾಹರಣೆ ಕೊಟ್ಟಿದ್ದಾರೆ ಮಹಾತ್ಮ ಬಸವಣ್ಣನವರು. ಆನೆ ಸಾತ್ವಿಕ ಪ್ರಾಣಿ, ಅದು ಕಾಯಕದಲ್ಲಿ ನಿಷ್ಠೆವಂತ ಪ್ರಾಣಿ. ಆವಾಗಿನ ಕಾಲದಲ್ಲಿ JCP ಇವೆಲ್ಲ ಬುಲ್ಡೇಜ್ ಎತ್ತೋ ದೊಡ್ಡ ದೊಡ್ಡ ಮಷಿನ್ಗಳು ಎತ್ತೋ ಇದ್ದಿಲ್ಲ. ಅವು ಆನೆಗಳಿಂದ ದೊಡ್ಡ ದೊಡ್ಡ ಕೆಲಸಗಳು ಮಾಡ್ಕೊಳ್ತಾ ಇದ್ರು. ಅದಕ್ಕೆ ಗೊತ್ತಾಯ್ತು. ಇದರ ಅರ್ಥ ಏನು? ನೀವು ಹೊರಗಡೆ 33 ಹಲವು ದೈವಗಳ ಎಂಜಲ್ ತಿಂಬದು ಬಿಟ್ಟು ನಿಮ್ಮ ಅಂತರಂಗದಲ್ಲಿ ಧ್ಯಾನಿಸಿ ಧನ್ಯವಾದಗಳನ್ನು ಹೇಳಿದರೆ ಸಾಕಪ್ಪ. ಇಷ್ಟಿಷ್ಟು ಪತ್ರಿ, ಇಷ್ಟಿಷ್ಟು ಹೂವು ಕಳೆದು ಪೂರಿ ಪ್ರಕೃತಿ ಎಲ್ಲ ನಾಶ ಮಾಡ್ತಾ ಇದ್ರಲ್ಲ. ಅರಣ್ಯ ಸಂಪತ್ತು ಆ ಮುಸ್ಲಿಮರಲ್ಲಿ, ಕ್ರೈಸ್ತರಲ್ಲಿ, ಯಾರೇ ಬೌದ್ಧರಲ್ಲಿ ಹಿಂಗೆ. ನಾವೆಲ್ಲರೂ ಒಂದು ದೇವನ ಮಕ್ಕಳು. ಇದು ಹೇಳಬೇಕು ಇವತ್ತಿನ ರಾಜಕಾರಣಿಗಳು. ಈ ಮಹಾ ರಾಜಕಾರಣಿಗಳೇ ನಿಮ್ಮ ಓಟಿನ ಸಲುವಾಗಿ ಮನುಷ್ಯರಿಗೆ ಮೋಸ ಮಾಡ್ತಾ ಇದ್ರಲ್ಲ. ಈ ಧರ್ಮದ ಗುರು ಅಂತ ಹೇಳ್ಕೊಂಡವ್ರು ಕೂಡ ಭಾಳಷ್ಟು ಜನ, ಎಲ್ಲರಿಗೆ ಹೇಳ್ತಾ ಇಲ್ಲ ನಾನು, ಎಲ್ಲರಿಗಲ್ಲ, 95% ಜನ ಇಂಥ ಸ್ವಾರ್ಥಿಗಳು ತುಳುಕ್ತಾ ಇದ್ದಾರೆ. ಮತ್ತೆ ಮೇಲಿನ ದೇಶಭಕ್ತಿ, ಆಶೀರ್ವಾದ ಕೊಡ್ತೀವಿ ನಿಮಗೆ ಆಶೀರ್ವಚನ ಮಾಡಿ. ಏನು ಆಶೀರ್ವಚನ ಮಾಡ್ತೀರಪ್ಪ? ಬಸವಣ್ಣನವ್ರು ಯಾರಿಗಾರ ತಲೆ ಮೇಲೆ ಕೈ ಇಟ್ಟಿದಾರ? ಏನರ ಕಾಲು ಬೀಳ್ಸ್ಕೊಂಡಿದಾರ? ಯಾರು ಕಾಲು ಬೀಳ್ಸ್ಕೊಂಡಿಲ್ಲ. ಬಸವಣ್ಣನವರು ಸಮಗಾರ ಹರಳೆಯ ದಂಪತಿಗಳು ಬಸವಣ್ಣನವ್ರಿಗೆ ಒಂದು ಸಲ ಶರಣಾರ್ಥಿ ಅಂತ ಹಿಂಗೆ ಕುದುರೆ ಮೇಲೆ ಹೋಗ್ತಾ ಇದ್ದಾಗ ಹೇಳಿದಾರ. ಅವರು ಕುದುರೆ ಮೇಲಿನ ಕೆಳಗಿಳಿದು ಶರಣು ಶರಣಾರ್ಥಿ ಶಿವಶರಣ ಹರಳೆಯನವರಿಗೆ ಅಂತ ಹೇಳಿ ಸಲುವಾಗಿ ಇಂಥ ಮಹಾನ್ ವ್ಯಕ್ತಿ ನಮ್ಮೆಲ್ಲರನ್ನ ಶೋಷಣೆ ಮಾಡ್ತಕ್ಕಂಥ 5 ವರ್ಗ ಮಾಡಿ, ಬ್ರಾಹ್ಮಣ್ಯ, ಕ್ಷತ್ರಿಯ, ವೈಶ್ಯ, ಶೂದ್ರ, ಪಂಚಮ ಮಾಡಿ ಡಿವೈಡ್ ಮಾಡಿ ಆಳ್ತಾ ಇದ್ದಿರಲ್ಲ. ದೇಶದ್ರೋಹಿಗಳೇ, ಎಲ್ಲರನ್ನ ಡಿವೈಡ್ ಮಾಡಿ ಆಳ್ತಾ ಇದ್ದಿರಲ್ಲ. ಅವಾಗ ಪಾಪ ಎಷ್ಟು ಹಿಂಸೆ ಕೊಟ್ಟಿರಿ ಮನುಷ್ಯರಿಗೆ, ಪಾಪ ಮಹಾಪಾಪಿಗಳೇ. ನಾನು ಭಾಳ ನೋವಿನಿಂದ ಹೇಳ್ತಾ ಇದ್ದೀನಿ. ಅಂಥ ಸಂದರ್ಭದಲ್ಲಿ ಬಸವಣ್ಣನವರು ಜಗತ್ತಿಗೆ ಕರುಣೆಮಯ, ದಯಾಮಯ, ಅಪ್ಪನು ನಮ್ಮ ಮಾದಾರ ಚೆನ್ನಯ್ಯ, ಬಪ್ಪನು ನಮ್ಮ ಡೋಹಾರ ಕಕ್ಕಯ್ಯ, ಚಿಕ್ಕಯ್ಯ ನನ್ನಯ್ಯ ಕಾಣಿರಣ್ಣ, ಅಣ್ಣನು ನಮ್ಮ ಕಿನ್ನರಿ ಬೊಮ್ಮೆ ಅಂತೇಳಿ ಎಲ್ಲರನ್ನ ಒಪ್ಪಿಕೊಂಡು ಅವರ ದುಃಖವೇ ಎನ್ನ ದುಃಖ, ಅವರ ಸುಖವೇ ಎನ್ನ ಸುಖ ಅಂತ ಹೇಳಿದ್ರಲ್ಲಪ್ಪ. ಮಹಾಪಾಪಿಗಳೇ, ನಮ್ಮ ಶರಣರ ಕೊಲೆ ಮಾಡಿದ್ರಿ ನೀವು ಮನುವಾದಿಗಳೇ, ವಚನಗಳನ್ನು ಸುಟ್ಟಿರಿ ಮನುವಾದಿಗಳೇ. ನಿಮ್ಮ ಅಂತ ಇವಾಗ ಬಂದಿದೆ. ಬಸವಣ್ಣನ ಕಲ್ಯಾಣದಲ್ಲಿ ನೂತನ ಅನುಭವ ಮಂಟಪ ಕಟ್ಟಲ್ಪಡ್ತಾ ಇದೆ. ಭಾರತ ದೇಶದ ಪ್ರಗತಿಗಾಗಿ, ಯುವಕರ ಪ್ರಗತಿಗಾಗಿ, ಏನು ಶಿಕ್ಷಣದಲ್ಲಿ ಕೂಡ ಇದನ್ನು ಬರಬೇಕಾಗುತ್ತದೆ ಎಲ್ಲ ಪರಿಪೂರ್ಣ. ನಮ್ಮ ಇಂದಿನ ಮುಖ್ಯಮಂತ್ರಿ ಸನ್ಮಾನ್ಯ ಸಿದ್ದರಾಮಯ್ಯರವರು 25 ಎಕರೆ ವಚನ ವಿಶ್ವವಿದ್ಯಾಲಯ, ಅದಕ್ಕೆ ಎಲ್ಲ ಸೌಕರ್ಯ ಕೊಟ್ಟಿದ್ದಾರೆ. ಲಿಂಗಾಯತ ಧರ್ಮ ಮಾನ್ಯತೆಗೆ ಕಳಿಸಿಕೊಟ್ಟಿದ್ದಾರೆ. ಎಲ್ಲ ಸರ್ಕಾರಿ ಕಚೇರಿಗಳಲ್ಲಿ ಬಸವಣ್ಣನವರು ಭಾವಚಿತ್ರ ಹಾಕ್ಲಿಕ್ಕೆ ಹೇಳಿದ್ದಾರೆ. ಅವರು ಈ ಲಿಂಗಾಯತ ಅನಿಸಿಕೊಂಡವರು ಒಬ್ಬರು ಕೂಡ ಇಂಥ ಕಾರ್ಯ ಮಾಡಿಲ್ಲ. ಪಾಪ ಅವರು ಕುರುಬ ಗೊಲ್ಲಾಳೇಶ, 12ನೇ ಶತಮಾನದಲ್ಲಿ ಅಣ್ಣ ಬಸವಣ್ಣನವರು ಕುರುಬ ಗೊಲ್ಲಾಳೇಶ ಅವರನ್ನು ಅನುಭವ ಮಂಟಪದಲ್ಲಿ ಕರೆದುಕೊಂಡು ಅವರಿಗೆ ಎದೆಯ ಮೇಲೆ ಇಷ್ಟಲಿಂಗ, ಹಣಿ ಮೇಲೆ ವಿಭೂತಿ, ರುದ್ರಾಕ್ಷಿ ಧರಿಸಿ ಮಹಾಶರಣರಾಗಿದ್ದಾರೆ. ಅವರ ವಚನಗಳು ಸಿಗುತ್ತವೆ. ಅಂತಹ ಒಂದು ತತ್ವ ಇತಿಹಾಸ ಓದಿದವರು ಮಾತ್ರ ಇತಿಹಾಸ ನಿರ್ಮಾಣ ಮಾಡುತ್ತಾರೆ. ಸ್ವಾರ್ಥಿಗಳಿಂದ ಆಗುವುದಿಲ್ಲ, ಕುತಂತ್ರವಾದಿಗಳಿಂದ ಆಗುವುದಿಲ್ಲ, ದೇಶದ್ರೋಹಿಗಳಿಂದ ಆಗುವುದಿಲ್ಲ. ಇವೆಲ್ಲವೂ ಯಾರಾದರೂ ಒಳ್ಳೆ ಸಮಾಜದ ಬಗ್ಗೆ ಹೃದಯದಿಂದ ಒಳ್ಳೆಯದನ್ನು ಬಯಸಿರಪ್ಪ, ಯಾಕೆ ಹೀಗೆ ಹಾಳು ಮಾಡ್ತಾ ಇದ್ದೀವಿ ಪಾಪ ನಮ್ಮ ದೇಶದಲ್ಲಿ? ಸ್ವಚ್ಛ ಭಾರತ ಮಾಡ್ತೀವಿ ಅಂತ ಹೇಳ್ತಾರೆ. ಸಬ್ಕಾ ಸಾಥ್ ಸಬ್ಕಾ ವಿಶ್ವಾಸ ಎಲ್ಲೆಲ್ಲ ಏನೂ ಇಲ್ಲ. ಎಲ್ಲ ಕಡೆ ಹೊಡಿ ಬಿಡಿ ಕಡಿ
ಯುವಕರನ್ನು ದಾರಿ ತಪ್ಪಿಸ್ತಕ್ಕಂಥದ್ದು, ಸುಳ್ಳು ಮಾತು ಹೇಳ್ತಕ್ಕಂಥದ್ದು, ಮೋಸ ಮಾಡ್ತಕ್ಕಂಥದ್ದು, ದೇಶದ ಎಲ್ಲ ಸಂಪತ್ತನ್ನು ಎಕಡೆಯೋ ಆಗ್ತಕ್ಕಂಥದ್ದು ಅವೆಲ್ಲ ಜನ ನೋಡ್ತಾ ಇದ್ದಾರೆ. ಅದಕ್ಕೆ ಹೇಳ್ತಾರೆ ಆಡುವ ಭಾಷೆಯಲ್ಲಿ, ಸತ್ಯಕ್ಕೆ ಸಾವಿಲ್ಲ, ಸುಳ್ಳಿಗೆ ಸುಖವಿಲ್ಲ. ಏನು ಸುಳ್ಳು ಪಳ್ಳು ಹೊಳ್ಳು ಹೇಳಿ ಒಂದು 100 ವರ್ಷ ಬದುಕ್ತೀರೇನು? ಯಾರು 100 ವರ್ಷ ಯಾರೂ ಬದುಕಂಗಿಲ್ಲ. ಇವತ್ತಿಲ್ಲ ನಾಳೆ ಹೋಗೋದಿದೆ, ನನಗೂ ಹೋಗೋದಿದೆ, ನಿಮಗೂ ಹೋಗೋದಿದೆ, ಎಲ್ಲರಿಗೂ ಹೋಗೋದಿದೆ. ಗಿಡ ಮರಗಳ ಸಮೇತ, ಪ್ರಾಣಿ ಪಕ್ಷಿಗಳು ಸಹಿತ ಇವತ್ತಿದ್ದು ಇನ್ನೂ ಕೆಲವು ವರ್ಷಗಳಲ್ಲಿ ಇರುವುದಿಲ್ಲ. ಆದರೆ ನಮಗೆ ಮುಕ್ತಿ ಪಡೆಯಬೇಕಾದರೆ ದಿನನಿತ್ಯ ಮುಕ್ತಿ ಪಡೆಯಲು ಹೇಳಿದ್ದಾರೆ. ವರ್ಷಕ್ಕೆ ಒಂದ್ಸಲ ಶಿವರಾತ್ರಿ ಹಬ್ಬ ಮಾಡಕ್ಕೆ ಹೇಳ್ತಿರಲ್ಲಪ್ಪ ನೀವು. ಗಂಡನ ಮೇಲೆ ಸ್ನೇಹವಿಲ್ಲದ ಹೆಂಡತಿ, ಲಿಂಗದ ಮೇಲೆ ನಿಷ್ಠೆ ಇಲ್ಲದ ಭಕ್ತ ಇದ್ದರೇನು ಶಿವ ಶಿವ ಹೋದರೇನು, ಉಡದ ಆವಿಂಗೆ ಉಣ್ಣದ ಕರ್ವ ಬಿಟ್ಟಂತೆ ಕೂಡದ ಸಂಗಮ ದೇವ. ಈ ಹೊರಗಿಂದ ಎಲ್ಲ ಏನು ಆಚರಣೆ ಮಾಡಕ್ಕೆ ಹೇಳಿರಲ್ಲ, ಅವೆಲ್ಲ ಗೊಡ್ಡ ಆಕಳು ಅಂತ ಹೇಳ್ತಾರೆ. ಗೊಡ್ಡ ಆಕಳು ಹಾಲು ಕೊಡ್ತಲ್ಲ, ನಿಮ್ಗೇನು ಕೊಡಲ್ಲ. ಅವರೆಲ್ಲ ಮಷಿನಿಟ್ಟು ನೋಟ್ ಎಣಿಸ್ತಾ ಇದ್ದಾರೆ ನಿಮ್ಮೆಲ್ಲರನ್ನು ಮೋಸ ಮಾಡಿ ಅಂಥೇಳಿ. ನಾನು ಸತ್ಯವಾಗಿ ಕೊನೆಯದಾಗ ಹೇಳ್ತಾ ಇದ್ದೀನಿ, ಈ ಮೋಸಗಾರರು ಉಲ್ಟಾ ಚೋರ್ ಕೋತ್ವಾಲ್ ಗುದ್ದಾಂಟೆ ಎಷ್ಟು ಮೋಸ ಮಾಡಿ ಬಿಡ್ತಾ ಇದ್ದಾರಲ್ಲ, ಅವ್ರು ಇವತ್ತು ದೇಶಭಕ್ತಿ ಪಾಠ ಹೇಳ್ತಾ ಇದ್ದಾರೆ. ದೇಶಭಕ್ತಿ ಅಂದರೆ ಏನು? ದೇಶಭಕ್ತಿ ಅಂದರೆ ಬಸವಣ್ಣನವರನ್ನು ಧರ್ಮಗುರು ಅಂತೇಳಿ ಒಪ್ಪಿಕೊಂಡು ನುಡಿ ನಡೆ ಒಂದು ಮಾಡಿಕೊಂಡು ಆಚರಣೆಗೆ ತಂದವರು ನಮ್ಮ ಅಲ್ಲಮ ಪ್ರಭುರವರು, ಅಕ್ಕ ಮಹಾದೇವಿರವರು, ಸಿದ್ದರಾಮೇಶ್ವರವರು, ಮಡಿವಾಳ ಮಾಚಯ್ಯರವರು, ಅಂಬಿಗರ್ ಚೌಡಯ್ಯನವರು, ದುರ್ಗಾಯ ರಾಮಣ್ಣ, ಒಕ್ಕಲಿಗ ಮುದ್ದಣ್ಣ, ಕುಂಬಾರ ಗುಂಡಯ್ಯ, ಕಾಶ್ಮೀರದ ರಾಜ, ಅಫ್ಘಾನಿಸ್ತಾನ ಮುಸ್ಲಿಂ ಸೂಫಿ ಅವರು ಶರಣಾದರು. ಇವರೆಲ್ಲರೂ ತುಳಿತಕ್ಕೆ ಒಳಗಾದವರು, ಶೋಷಣೆಗೆ ಒಳಗಾದವರು. ಅವರೆಲ್ಲರನ್ನ ಬಸವಣ್ಣನವರು ಇಂತಹ ಒಳ್ಳೆ ಕಾರ್ಯ ಮಾಡಿದಾರಪ್ಪ. ಇದನ್ನು ಇವರೆಲ್ಲರಿಗೆ ಈ ಸಮಾಜ ಇವರಿಗೆ ಮಠ ಕೊಟ್ಟಿದೆ. 10 ಲಕ್ಷ 20 ಲಕ್ಷ 30 40 50 ಲಕ್ಷ ತನಕ ದೊಡ್ಡ ಕಾರ್ಗಳು ಕೊಟ್ಟಿದೆ, ಬಂಗ್ಲಾ ಕೊಟ್ಟಿದೆ. ಪಾಪ ಎಷ್ಟೋ ಮುಗ್ಧ ಜನರ ಮನೆಯಲ್ಲಿ ಮಳೆ ಬಂದಾಗ ಮೈ ಮೇಲೆ ನೀರು ಬೀಳ ಮುಕ್ಕೋತಾರೆ ಬಡವರು. ಮತ್ತೆ ಇವ್ರಿಗೆ ಹೋಗಿ ಕಾಲು ಬಿದ್ದು ದುಡ್ಡು ಕೊಡ್ತಾರೆ. ಏನು ಹೇಳಿರಪ್ಪ ನೀವು? ಏನು ಹೇಳಿರಿ? ಸಮಾಜ ಏನು ಬದಲಾವಣೆ ಮಾಡಿ? ಎಲ್ಲ ಊರಲ್ಲಿ ಸರಾಯಿ ಕುಡಿತಕ್ಕಂಥವ್ರು ಇದ್ದಾರೆ, ಇಸ್ಪಟ್ ಆಡ್ತಕ್ಕಂಥವ್ರು ಇದ್ದಾರೆ, ಗುಟ್ಕಾ ತಿಂತಕ್ಕಂಥವ್ರು ಇದ್ದಾರೆ. ಇಷ್ಟೆಲ್ಲ ಯಾಕಾಯಿತು? ಕೊಲೆ ಮಾಡ್ತಕ್ಕಂಥವ್ರು ಇದ್ದಾರೆ, ಅಣ್ಣ ತಮ್ಮ ಜಗಳ ಕೋರ್ಟ್ಗಳಿಗೆ ಓಡಾಡ್ತಾ ಇದ್ದಾರೆ. ನಿಮ್ಮಿಂದ ನೀವು ಪರಿವರ್ತನೆ ಏನು ಮಾಡಿರಿ? ನನ್ನ ಕ್ವಶನ್ ಇವತ್ತು ವಚನಗಳನ್ನು ಓದಿದ ಬಳಿಕ ನಾನು ಹೇಳ್ತಾ ಇದ್ದೀನಿ, 26 ವರ್ಷದ ಹಿಂದೆ ಅದಕ್ಕೆ ಬದಲಾವಣೆ ಮಾಡಿಕೊಳ್ಬೇಕಿಲ್ಲ. ತಮ್ಮ ಸ್ವಾರ್ಥ, ನಮ್ಮಂಥ ಸಾಮಾನ್ಯ ಜನರು ತಪ್ಪು ಮಾಡ್ತೇವೆ, ಆದರೆ ನೀವು ಎಲ್ಲ ಆಶೀರ್ವಚನ ಕೊಡ್ತೀವಿ, ನಿಮಗೆ ಆಶೀರ್ವಾದ ಮಾಡ್ತೀವಿ, ನಿಮಗೆ ಭವಿಷ್ಯ ಹೇಳ್ತೀವಿ, ನಿಮಗೆ ಪಂಚಾಂಗ ಜ್ಯೋತಿಷ್ಯ ಶಾಸ್ತ್ರ ಹೇಳಿ ನಮಗೆಲ್ಲ ಪುರಾಣವೆಂಬುದು ಪುಂಡರ ಗೋಷ್ಠಿ, ಇವೆಲ್ಲ ಏನು ತರ್ಕ, ಅದು ಇದು. ಶಾಸ್ತ್ರವೆಂಬುದು ಸಂತೆ ಸುದ್ದಿ. ವೇದವನ್ನು ಓದಿದವನು ಹಾರ್ವನಾದ ಈ ಕರ್ಣದಲ್ಲಿ ಜನಿಸಿದವರುಂಟೆ. ವೇದ ಶಾಸ್ತ್ರ ಪುರಾಣ ಆಗಮ ಏನಪ್ಪ ಇವೆಲ್ಲ ಹೇಳ್ತೀರಿ? ಇಂಥ ಕಳ್ಳರು ಸುಳ್ಳರು ಮೋಸಗಾರನ ಸಲುವಾಗಿ ನೀವು ಇದ್ದೀರಿ ಅಂತೇಳಿ ಬಸವಣ್ಣನವರು ಇಡೀ ಜಗತ್ತಕ್ಕೆ ಸೂರ್ಯನ ಬೆಳಕು ಬಂದಂತೆ ಬಂದು ಎಲ್ಲರಿಗೆ ಸೃಷ್ಟಿಯ ಜ್ಞಾನವನ್ನು ಕೊಟ್ಟು ಸ್ವತಂತ್ರ ವಿಚಾರದಿಂದ ಬದುಕಲು ಕಲಿಸಿದ ನಮ್ಮ ಜಗಜ್ಯೋತಿ, ವಿಶ್ವಜ್ಯೋತಿ ಮಹಾತ್ಮ ಬಸವಣ್ಣನವರು ಮತ್ತು ಶರಣರಿಗೆ ಇವತ್ತು ಬಸವ ಜಯಂತಿಯ ನಿಮಿತ್ತವಾಗಿ ಕೋಟಿ ಸರ್ವರಿಗೂ ಶುಭಾಶಯಗಳನ್ನು ಕೋರುತ್ತಾ ಕೋಟಿ ಶರಣಗಳನ್ನು ಕೋರ್ತೇನೆ. ಕೊನೆಯದಾಗಿ ನಾನಿಷ್ಟೆಲ್ಲ ಹೇಳಿದರೂ ಕೂಡ ಅವು ಏನೇ ಶಬ್ದ ನನ್ನದಲ್ಲ, ಆ ವಚನಗಳಲ್ಲಿರ್ತಕ್ಕಂಥ ಭಾವವನ್ನು ನಾನು ನನ್ನ ಈ ಶರೀರದ ಮುಖಾಂತರ ಹೊರಗೆ ಹಾಕಿದ್ದೇನೆ ಎಂದು ವಿನಂತಿಸಿಕೊಳ್ಳುತ್ತಾ ಮತ್ತೊಮ್ಮೆ ಸರ್ವರಿಗೂ ಬಾಗಿದ ತಲೆ ಮುಗಿದ ಕೈಲಿಂದ ಶರಣ.